ಈಗ ನಾವು ಈ ಕಡೆ ಫಾರೆಸ್ಟು ಬನವಾಸಿ ಹಾಗೆ ಇಲ್ಲಿ ದೂರ ಇರ್ತಕ್ಕಂತಹ ಜಾಗ ನೋಡಾಯಿತು. ಈಗ ಇನ್ನು ನಮ್ಮ ರೈಟ್ ಸೈಡು ಫುಲ್ಲು ತುದಿ ಹೆಚ್ಚು ಕಮ್ಮಿ ಚಂದ್ರಗುತ್ತಿ ಅಂತ ಬರುತ್ತೆ, ಅದರ ಹತ್ರ ನೋಡುವ ಆ ಕಡೆಯಿಂದ ಹೋಗಿ. ಹಿಡ್ಕೊಳಕ್ಕೂ ಏನೂ ಇಲ್ಲ, ಅಯ್ಯಪ್ಪ ಆಗಿಯೂ ಸಿಗದೆ ಇರಲಿ. ಹಾವು ಸಿಕ್ಕರು ಏನು ಮಾಡಲ್ಲ ಬಿಡಿ. ಇದು ನೋಡಿ ಫುಲ್ ಕತ್ಲೆ, ಏನೂ ಕಾಣಲ್ಲ. ಕತ್ಲೆ ಕತ್ಲೆ ಕತ್ಲೆ. ಮಧ್ಯಾಹ್ನ 12 ಕಾಲಲ್ಲಿ ಕತ್ಲಾಗ್ಬಿಟ್ಟಿದೆ. ನೋಡುಗರಿಗೆಲ್ಲ ನಮಸ್ಕಾರ, ನಾನು ಸಚಿನ್. ನಾನು ಇವತ್ತು ಇರುವಂಥ ಸ್ಥಳ ಮಲೆನಾಡಿನ ಒಂದು ಹಳ್ಳಿ. ನೋಡಿ ನನ್ನ ಹಿಂದ್ಗಡೆ ಕಾಣಿಸ್ತಾ ಇರುವಂಥ ಹೆಂಚಿನ ಮನೆಗಳು, ಹಸಿರುಗಳು, ಹಾಗೆ ಅಡಿಕೆ ತೋಟಗಳಿದೆ. ಸುತ್ತಲೂ ಹಸಿರು ಪರಿಸರದಲ್ಲಿ ಈ ಒಂದು ಮಲೆನಾಡಿನ ಹಳ್ಳಿ ನೀವು ಕಣ್ತುಂಬ್ಕೋಬೋದು. ನಾನೀಗ ಇರುವಂತಹ ಸ್ಥಳ ಮಂಗಳೂರು ಎನ್ನುವಂಥ ಗ್ರಾಮ. ಇದಿರೋದು ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕು ಹರಿಶಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂತಹ ಒಂದು ಪುಟ್ಟ ಗ್ರಾಮ, ಹೆಸರು ಮಂಗಳೂರು. ಮಂಗಳೇಶ ಅನ್ನುವ ಒಂದು ದೇವಸ್ಥಾನ ಇಲ್ಲಿರೋದ್ರಿಂದ ಈ ಒಂದು ಗ್ರಾಮಕ್ಕೆ ಮಂಗಳೂರು ಅನ್ನುವ ಹೆಸರು ಬಂತು. ದಕ್ಷಿಣ ಕನ್ನಡದಲ್ಲಿರುವ ಕುಡ್ಲ ಮಂಗಳೂರು ಬೇರೆ, ಹಾಗೆ ಈ ಶಿವಮೊಗ್ಗದಲ್ಲಿರುವ ಪುಟ್ಟ ಗ್ರಾಮ ಮಂಗಳೂರು ಬೇರೆ. ಈಗ ನನ್ನ ಜೊತೆಗೆ ಈ ಒಂದು ಗ್ರಾಮದ ಸ್ಥಳೀಯರೊಬ್ಬರು ಇದ್ದಾರೆ, ಹೆಸರು ಶ್ರೀರಾಮ್ ಅಂತ. ಹಾಯ್ ಶ್ರೀರಾಮ್ ಅವರೇ. ಹಾಯ್. ನಮಗೆ ಇವತ್ತು ಯಾವುದೇ ಒಂದು ಒಳ್ಳೆ ಜಾಗಕ್ಕೆ ಕರ್ಕೊಂಡೋಗಿ ನಿಮ್ಮ ಹಳ್ಳೀಲಿ ಅಂತ ಕೇಳಿದೆ. ಓಕೆ ಅಂತ ಹೇಳಿದ್ದಾರೆ. ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಈಗ ನಮ್ಮನೆ ಬೇಡ ಇದೆ ಇಲ್ಲೇ ಮುಂದ್ಗಡೆ, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಸೀನರಿ ಸಖತ್ತಾಗಿದೆ, ಫುಲ್ ಹಸಿರು, ಎಲ್ಲದೂ ನೋಡ್ಬೋದು. ಅಲ್ಲಿ ಹೋದರೆ ಬಿಟ್ಟು ಬರೋಕ್ಕೆ ಮನಸ್ಸೇ ಬರಲ್ಲ, ಅಂಥ ಜಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ. ಓಕೆ ಬನ್ನಿ ವೀಕ್ಷಕರೇ, ನಾನು ಫಿಸಿಕಲ್ ಆಗಿ ಹೋಗ್ತೀನಿ, ಹಾಗೆ ನಿಮ್ಮನ್ನು ಡಿಜಿಟಲ್ ಆಗಿ ಕರ್ಕೊಂಡು ಹೋಗ್ತೀನಿ. ಇಷ್ಟೇ. ಇಲ್ಲಿ ಹಾವೆಲ್ಲ ಇರಲ್ವಾ? ಆಗಿರುತ್ತೆ, ಇರುತ್ತಾ? ಮೊನ್ನೆ ಅಷ್ಟೇ ಹಿಂಗೆ ಹೋಯ್ತು. ಒಂದಿತ್ತು. ಅಡಿಕೆ ಮರದಿಂದ ಮಾಡಿದ್ದು. ಹೇಳಿ. ಓ, ಇಲ್ಲೊಂದು ಕಿರಿದಾದ ಒಂದು ಸೇತುವೆ ಇದೆ, ಇಲ್ಲೇ ಇವರೇ ಮಾಡಿದ್ದು. ನೀವೇ ಮಾಡಿದ್ದ ಇದು? ಹೌದು. ಏನಂತಾರೆ ಇದಕ್ಕೆ? ಈ ಸೇತುವೆ ಸಂಕ ಅಂತ ಹೇಳ್ತಾರೆ. ಸಂಕ. ಒಂದ್ ಕಡೆನ ಇನ್ನೊಂದ್ ಕಡೆಗೆ ದಾಟಕ್ ಬಡದೆ ಹೋದ್ಮೇಲೆ ಅದಕ್ಕೆ ಸಹಾಯ ಆಗಂಗೆ ಮಾಡ್ಕೊಂಡಿರೋದು. ಅಡಿಕೆ ಮರದ್ದು ಅಡಿಕೆ ಮರದ ಸಂಕ ಇದೆ. ಇಲ್ಲಿ ಇಡಿಕೆ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಉಂಬಳ ಅಥವಾ ಲೀಚ್ ಆ ಥರದ್ದು ಏನಿರಲ್ವಾ? ಉಂಬಳ ಇಲ್ಲಿ ಕಡಿಮೆ. ಉಂಬಳ ಅಂದರೆ ಅದು ಈ ತೇವಾಂಶ ಜಾಸ್ತಿ ಇರೋ ಜಾಗದಲ್ಲಿ ಇರುತ್ತದೆ. ಇಲ್ಲಿ ಬಿಸಿಲು ಮತ್ತು ನಮ್ಮದು ಆ ಕಡೆ ಬರೋಲ್ಲ. ಓ, ಈ ಭಾಗದಲ್ಲಿ ಇಲ್ಲ? ಇಲ್ಲ. ಇಲ್ಲಿ ಮಳೆಗಾಲದಲ್ಲೂ ಹೋಗ್ಬೋದಾ? ಈಗ ಕಷ್ಟ ಆಗತ್ತಾ? ಇಲ್ಲ, ಹೋಗ್ಬೋದು, ಯಾವಾಗ ಬೇಕಾದರೂ ಹೋಗ್ಬೋದು. ಅಂದರೆ ಜಾಸ್ತಿ ಬೆಳ್ಕೊಂಡಿರಲ್ವ ಈ ಥರ? ಅದು ಹುಲ್ಲು ಬೆಳ್ಕೊಂಡಿರುತ್ತೆ, ಅದು ಮಧ್ಯ ದಾರಿ ಇರುತ್ತೆ, ಎಲ್ಲರೂ ಹೋಗೋಗಿ ಎಲ್ಲರೂ ಓಡಾಡಿ ದಾರಿ ಇರುತ್ತೆ ಒಂದು, ಅದ್ರ ಮೇಲೆ ಹೋಗ್ಬೋದು. ಇದೇನಾ ಬೇಡ? ಇದು ಅದು ಇನ್ನು ಮುಂದೆ ಹೋಗ್ಬೇಕಾ? ಇನ್ನು ಮುಂದೆ ಇದೆ, ಇದು ಬೇರೆಯವ್ರ ಮನೆದು. ಓ, ನಮ್ಮ ಮನೆದು ಮೇಲ್ಗಡೆ ಟಾಪಲ್ಲಿದೆ. ಓ, ಇದು ಇವ್ರ ಜಾಗ ಅಲ್ಲವಂತೆ, ಬೇರೆಯವ್ರ ಜಾಗ. ಇದು ಬೇಡ. ಹಾಗೆ ಇವ್ರ ಮನೆದಕ್ಕೆ ಈಗ ಕರ್ಕೊಂಡು ಹೋಗ್ತಾರೆ ನಮಗೆ. ಮಲೆನಾಡಿನಂಥ ಒಂದು ಸುಂದರ ಪ್ರದೇಶದಲ್ಲಿ ಈ ಥರ ಒಂದು ಜಾಗ ತುಂಬಾ ಚೆನ್ನಾಗಿದೆ. ನನಗೆ ಗೊತ್ತಿಲ್ಲ ಎಷ್ಟು ಜನ ನೋಡಿದ್ದೀರಾ ಇಲ್ಲ ಅಂತ, ಬಟ್ ಹಳ್ಳಿಗಳಲ್ಲಿ ಈ ಥರದ್ದು ಒಂದು ಸರ್ವೇ ಸಾಮಾನ್ಯ. ನೋಡದೇ ಇದ್ದವರಿಗೋಸ್ಕರ ಈ ವಿಡಿಯೋ.
ಶ್ರೀರಾಮ್ ಅವ್ರು ಇಲ್ಲಿ ಮರಗಳೆಲ್ಲ ಇದೆಯಲ್ಲ, ಏನು ಮರ ಇವು? ಇದು ಕೌಲು ಗಿಡ ಅಂತ ಹೇಳ್ತಾರೆ ಇದಕ್ಕೆ. ಇದು ಸ್ವಲ್ಪ ದೊಡ್ಡದಾಗಿ ಮರ ಥರ ಆಗುತ್ತೆ. ಹಾಂ, ಇದನ್ನ ಗೊಬ್ಬರ ಮಾಡೋಕ್ಕೆ ಅದಕ್ಕೆ ಯೂಸ್ ಮಾಡ್ತಾರೆ. ಓಕೆ. ಹಾಗೆ ಈ ಹುಲ್ಲುಗಳನ್ನೆಲ್ಲ ಕಿತ್ಕೊಂಡು ಹೋಗ್ತೀರಾ? ಹುಲ್ಲುಗಳು ಈಗ ಈ ಥರ ಇದೆ. ಇನ್ನು ಜನವರಿ ಫೆಬ್ರವರಿ ತಿಂಗಳಲ್ಲಿ ಹುಲ್ಲು ಕೇಸರಿ ಕಲರ್ ಆಗಿ ಇನ್ನು ಎತ್ತರ ಆಗುತ್ತೆ ಫುಲ್ಲು. ಅಂದರೆ ಒಣಗೆ ಅದನ್ನು ಕಟ್ ಮಾಡಿ ದನಕ್ಕೆ ಹಾಕ್ತೀವಿ, ಹಸುಗಳಿಗೆ ಹಾಕ್ತೀವಿ. ಈಗಲೂ ಹಾಕ್ತೀವಿ, ಸ್ವಲ್ಪ ಬೆಳಿಬೇಕಿದೆ ಇನ್ನೂ ಬೆಳಿಬೇಕು. ಮಳೆ ಕಡಿಮೆ ಇರೋದ್ರಿಂದ ಈ ಸಲ ಇಷ್ಟೇ ಇದೆ. ಓಕೆ. ಇಲ್ಲಿ ಮಧ್ಯ ಹಾವುಗಳು ಇದ್ರೂ ಗೊತ್ತಾಗಲ್ಲ ನಮಗೆ. ಹಾವು ಏನು ಮಾಡಲ್ಲ, ನಾವೇನು ಮಾಡಿದ್ರೆ ಆಯ್ತು ಅದಕ್ಕೆ ಅಷ್ಟೇ. ಗೇರು ಮರನ ಇದು? ಹಾಂ, ಇದು ಗೇರು ಮರ. ಗೋಡಂಬಿ ಎಲ್ಲ ಮಾಡೋದು ಇದರಿಂದನೇ. ಓಕೆ. ಯಾವಾಗ ಸೀಸನ್ ಅದು? ಬೇಸಿಗೆಗಾಲನ? ಹಾಂ, ಬೇಸಿಗೆಗಾಲ. ಅದು ಏಪ್ರಿಲ್ ಮೇ ಇದರಲ್ಲಿ ಜಾಸ್ತಿ. ಓಕೆ. ಗೇರು ಮರ ಇದು. ಗೇರು ಹಣ್ಣು ಅಂತ ಬರುತ್ತೆ ಕೆಳಗಡೆ, ಅದರ ಕ್ಯಾಶ್ಯೂ ಇರುತ್ತೆ. ಏಪ್ರಿಲ್ ಮೇ ತಿಂಗಳಲ್ಲಿ ಗೋಡಂಬಿ ಏನಿರುತ್ತೆ ಇದರಲ್ಲಿ ಬೆಳೆಯಬಹುದು. ಓ, ನಾವೀಗ ಅಲ್ಲಿಂದ ಬಂದ್ವಿ ಅಲ್ಲ? ಇನ್ನು ಎಷ್ಟು ದೂರ ಇದೆ? ಇನ್ನು ಆ ಕಡೆ ಮೇಲೆ ಏನು ಬಂತು, ಆದರೆ ಹತ್ತು ಹೋಗಬೇಕು ಸ್ವಲ್ಪ. ನಡೀರಿ ಹೋಗೋಣ. ಇಷ್ಟು ನಮ್ಮದು. ಯಾವ್ದು ನಿಮ್ಮದು? ಇದಿಷ್ಟು ಇಲ್ಲಿಂದ ಇದೆ. ಓ, ಅಲ್ಲಿ ಮರಗಳಿದೆಯಲ್ಲ ಅಲ್ಲಿ ತನಕ ನಿಮ್ದು? ಅಲ್ಲಿ ಲಾಸ್ಟ್ ಆ ಕಡೆ ಅದಾದಮೇಲೆ ಕಾಡು ಫುಲ್ಲು. ಓ, ಕಾಡಲ್ಲಿ. ಓಹೋ, ಅಲ್ಲಿ ಮೇಲೆ ಹೋಗೋಣ. ಈಗ ಈ ಕಡೆ ಹಿಂಗೆ ಹೋಗೋಣ. ಹಾಂ. ಕಾಡಂದರೆ ಕಾಡು ಪ್ರಾಣಿಗಳೆಲ್ಲ ಕಾಡು ಪ್ರಾಣಿ ಯಾವ್ಯಾವ್ದಿದೆ? ಕಾಡು ಪ್ರಾಣಿ ಇದೆ. ಮೊದಲು ಈಗೊಂದು 4 ವರ್ಷದ ಹಿಂದೆ ಹುಲಿ ಇತ್ತು. ಈಗ ಅಷ್ಟು ಕಾಣ್ತಾ ಇಲ್ಲ, ಯಾರು ಹೇಳಿಲ್ಲ ನೋಡಿದವರು. ಹುಲಿ ಮೊದಲು ಇತ್ತು. ಹಾಗೆ ಜಿಂಕೆಗಳೆಲ್ಲ ಇದೆ, ಅಪರೂಪ ಕಾಣಿಸುತ್ತೆ. ಇಲ್ಲೆಲ್ಲ ಬರುತ್ತಾ ನಿಮ್ಮ ಜಾಗಕ್ಕೆಲ್ಲ? ರಾತ್ರಿ ಹಂದಿ ಬರುತ್ತೆ. ಕಾಡಂದಿ ಒಂದು ನೆಲನೆಲ್ಲ ಆಗಿರುತ್ತೆ. ನೀವೇನೇ ನೋಡಿದ್ದೀರಾ ಯಾವ್ದಾರಿ ಪ್ರಾಣಿಗಳು, ಕಾಡು ಪ್ರಾಣಿಗಳನ್ನು? ನಾವು ಜಿಂಕೆ ನೋಡಿದ್ದೀವಿ. ಜಿಂಕೆ ಅಪರೂಪನೇ ಆಗಿದೆ ಈಗ. ಮೊದಲು ಇರ್ತಿತ್ತು. ಜಿಂಕೆ ಕಾಡಂದಿಲ್ಲ ಕೊಂದು ತಿನ್ನೋದು ಯಾರು ಮಾಡಲ್ಲ ನಿಮ್ಮೂರಲ್ಲಿ? ಇಲ್ಲ, ಅದನ್ನೆಲ್ಲ ಕೊಲ್ಲಲ್ಲ. ಇನ್ನು ಅಷ್ಟು ದೂರ ಹೋಗ್ಬೇಕು, ನಡೀರಿ. ಇದಾದರೆ ಈಗ ಮಳೆಗಾಲದಲ್ಲಿ ಈ ಥರ ಗ್ರೀನಾಗಿ ಕಾಣ್ತಾ ಇದೆ. ಬೇಸಿಗೆಯಲ್ಲಿ ಹುಲ್ಲೆಲ್ಲ ಕೊಯ್ದು ಬಿಡ್ತಿರಲ್ಲ, ಅವಾಗ ಇದು ಖಾಲಿ ಬಯಲು ಥರ ಕಾಣುತ್ತೆ. ಖಾಲಿ ಬಯಲು ಥರ ಕಾಣಿಸುತ್ತೆ. ಅಷ್ಟು ಒಣಗಿದ್ಮೇಲೆ, ಕೊಯ್ದಾದ್ಮೇಲೆ ಒಂದ್ಸಲ ಬೆಂಕಿ ಹಾಕ್ತೀವಿ, ಎಲ್ಲರನ್ನೂ ಸುಟ್ಟಾಕ್ಬಿಡ್ತೀವಿ. ಮತ್ತೊಂದ್ಸಲ ಮತ್ತೆ ಹೀಗೆ ಹಸುರಾಗ್ಲಿ ಹೇಳಿ, ಅಂದರೆ ಮಳೆಗಾಲದಲ್ಲಿ ಮತ್ತೆ ಚಿಗುರ್ಲಿ ಅನ್ನೋ ಚಿಗುರ್ಲಿ ಅಂತ ಕಾರಣ. ಇದೇನಿದೆ ಬಂಡೆ ಮಳೆಗಾಲದಲ್ಲೂ ಇದೇ ಥರ ಆಗುತ್ತೆ. ಇದಂದರೆ ಹುಲ್ಲಿಗೋಸ್ಕರನೇ ನೀವು ಈ ಜಾಗನ ಬಿಟ್ಟಿರೋದು? ಓಕೆ. ಇಲ್ಲಾದರೂ ದನ ಕರುಗಳನ್ನು ಬಿಡ್ತಾರೆ ಇಲ್ಲಿ ಮನೆ ಹತ್ರ ಇದ್ದವರು. ಇಲ್ಲೇ ಮೇಯ್ಸ್ಕೊ ಹೋಗ್ತಾರೆ. ಇವಾಗ ಇಲ್ಲಿ ಬಿಡಲ್ವಾ ದನ ಕರುಗಳನ್ನು? ಇಲ್ಲಿ ಇವಾಗ ಬಿಡಲ್ಲ, ಪಕ್ಕದ ಬ್ಯಾಣಕ್ಕೆ ಬಿಡ್ತಾರೆ. ನಮ್ಮದು ಎತ್ತರ ಇರೋದ್ರಿಂದ ಅವರಿಗೆ ಹತ್ತಕ್ಕೆ ಕಷ್ಟ ಆಗುತ್ತೆ. ನಿಮ್ಮೂರಲ್ಲಿ ನೋಡೋಂಥ ಪ್ರದೇಶಗಳು ಬೇರೆ ಏನೇನಿದೆ? ನಮ್ಮೂರಲ್ಲಿ ಮತ್ತು ದೇವಸ್ಥಾನಗಳಿವೆ 3-4. ಅದನ್ನು ಈಗೊಂದು ಹೊಸದು ಕಟ್ತಾ ಇದ್ದಾರೆ. ಯಾವ ದೇವಸ್ಥಾನಗಳು? ಮಂಗಳೇಶ್ವರ ದೇವಸ್ಥಾನ ಇದೆ, ಈಶ್ವರ ದೇವಸ್ಥಾನ, ಗಣಪತಿ ಇದೆ, ಹನುಮಂತ ಇದೆ, ರಾಮ ದೇವಸ್ಥಾನ ಇದೆ. ಓಕೆ. ಎಷ್ಟು ಜನಸಂಖ್ಯೆ ನಿಮ್ಮ ಈ ಗ್ರಾಮದ್ದು? ನಮ್ಮ ಗ್ರಾಮದಲ್ಲಿ ಒಂದು 60-65 ಮನೆ ಇದೆ. ಓಕೆ. ಅದರಲ್ಲಿ ಏನಿಲ್ಲ ಅಂದರೂ 150-200 ಒಳಗಿದ್ದಾರೆ. ಬಸ್ ಫೆಸಿಲಿಟಿ ಎಲ್ಲ ಇದೆ ಇಲ್ಲಿ ಬರೋಕ್ಕೆ? ಹೌದು. ಯಾವುದು ಹತ್ರ? ಚಂದ್ರಗುತ್ತಿ ಹತ್ರ. ಚಂದ್ರಗುತ್ತಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? 8 ಕಿಲೋಮೀಟ್ರ್ ಆಗುತ್ತೆ. ಓಕೆ. ಸಿರ್ಸಿಯಿಂದ 24, ಸೊರಬಾನು 24, ಸಿದ್ದಾಪುರನೂ 24 ಮಧ್ಯ ಇದೆ.
ಸೊರಬ ಮತ್ತು ಸಿರ್ಸಿ ಮಧ್ಯ ಇದೆ. ಸ್ನೇಹಿತರೆ, ನಾವೀಗ ಬ್ಯಾಣದ ಒಂದು ಎತ್ತರ ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿನ ಒಂದು ವ್ಯೂ ನಿಮಗೆ ತೋರಿಸ್ತೀನಿ ನೋಡಿ. ಸುಸ್ತಾಗೋಯ್ತು. ಈ ಕಡೆ ಎಲ್ಲ ಕಾಡು ಸ್ಟಾರ್ಟ್ ಅಂತ. ಬನವಾಸಿನೂ ಕಾಣಿಸುತ್ತೆ ಇಲ್ಲಿಂದ. ಆ ಕಡೆ ಲಾಸ್ಟ್ ಇರೋದು ಬನವಾಸಿ ಅಂತ ಹೇಳ್ತಾರೆ. ಯಾವುದು ಬನವಾಸಿ? ಮೂಲೆ ಲಾಸ್ಟ್ ತುದಿ ಕಾಣಿಸೋದು, ಅದು ರಾತ್ರಿ ಲೈಟ್ ಹಾಕಿದ್ಮೇಲೆ ಕಾಣಿಸುತ್ತೆ, ಈಗ ಗೊತ್ತಾಗಲ್ಲ. ಹಾಂ ಹಾಂ. ಇಲ್ಲಿ ಆಗಿದ್ರೆ ಕಾಡು ನಮ್ಮ ಹಿಂಭಾಗದಲ್ಲಿರುವಂಥದ್ದು ಕಾಡು. ಇಲ್ಲಿ ಯಾವುದು ಕಾಡು ಅಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಅದು ಯಾವುದು ಕಾಡಲ್ವಾ? ಅದು ಈ ಥರದೇ ನನ್ನ ಥರನೇ ಬ್ಯಾಣ ಅಂತಾರೆ. ಹಾಂ. ಅಲ್ಲಿ ಅನಾನಸು ಶುಂಠಿ ಅದೆಲ್ಲ ಹಾಕಿದ್ದಾರೆ. ಹಾಂ. ಪಕ್ಕದಲ್ಲಿ ಫಾರೆಸ್ಟ್ ಇದೆ. ಫಾರೆಸ್ಟ್ ಯಾವುದಿದೆ? ಫಾರೆಸ್ಟ್ ಜಾಗ ಆ ಕಡೆ ಅಲ್ಲಿ. ಹಾಂ. ಅದೆಲ್ಲ ಫಾರೆಸ್ಟೇ. ಅದು ಮಧ್ಯ ಒಬ್ಬೊಬ್ರು ಜಾಗ ಇದ್ದಲ್ಲಿ ಅಲ್ಲಿ. ಓಕೆ, ಅಂದರೆ ಈಗ ದಟ್ಟ ಕಾಡು ಇಲ್ಲ, ಮಧ್ಯ ಫಾರೆಸ್ಟ್ ಲ್ಯಾಂಡ್ ಇದೆ, ಜೊತೆಗೆ ಸ್ವಂತನೂ ಮಾಲಿಕಿ ಜಾಗನೂ ಇದೆ. ಬಾಲ್ಕಿ ಜಾಗನೂ ಇದೆ. ಇಲ್ಲೊಂದು ಯಾವುದೋ ರೋಡ್ ಕಾಣುತ್ತಲ್ಲ ಈ ಕಡೆ, ಎಲ್ಲಿಗೆ ಹೋಗೋ ರೋಡ್ ಅದು? ಅದು ಸಿರ್ಸಿಂದ ಬಂದಿದ್ದ ರೋಡೇ ಅದು. ಹಾಂ. ಸಿರ್ಸಿಂದ ಹರೀಶಿ ಅಂತ ಬಂದು ಅಲ್ಲಿಂದ ಹಿಂಗೆ ಮಂಗಳೂರು ನಮ್ಮ ಊರು ಒಳಗಡೆಯಿಂದ ಬಂದು ಆ ಕಡೆ ಚಂದ್ರಗುತ್ತಿ ಹೋಗ್ಬೋದು. ಚಂದ್ರಗುತ್ತಿಯಿಂದ ಸೊರಬ ಸಿದ್ದಾಪುರ ಹೋಗ್ಬೋದು. ಹಾಂ. ಮೇನ್ ರೋಡ್ ಅಂತ ಹೇಳ್ಬೋದು. ಅಂದರೆ ಸಿರ್ಸಿ ಟು ಚಂದ್ರಗುತ್ತಿ ಮುಖ್ಯ ರಸ್ತೆ. ಚಂದ್ರಗುತ್ತಿನೂ ಭಾಳ ಪ್ರಖ್ಯಾತ ಸ್ಥಳ ಅಲ್ವಾ ಅದು? ಅಲ್ಲಿ ಭೀಮನ ಹೆಜ್ಜೆ ಇದೆ. ಹಳೆ ಹಳೆ ರಾಜರದ್ದು ಕೋಟೆಗಳು, ಅವ್ರು ಬಳಸ್ತಾ ಇರ್ತಕ್ಕಂಥದ್ದು ಒಂದಿಷ್ಟು ಇದೆಲ್ಲ ಹಳೆ ಸಾಮಗ್ರಿಗಳೆಲ್ಲ ಇದೆ. ಹೋಗಿ ಬರ್ಬೋದಾ? ಈಗ ಹೋಗಿ ಬರ್ಬೋದು. ಈಗ ನಾವು ಈ ಕಡೆ ಫಾರೆಸ್ಟು, ಬನವಾಸಿ, ಹಾಗೆ ಇಲ್ಲಿ ದೂರ ಇರ್ತಕ್ಕಂತಹ ಜಾಗ ನೋಡಾಯಿತು. ಈಗ ಇನ್ನು ನಮ್ಮ ರೈಟ್ ಸೈಡು ಫುಲ್ಲು ತುದಿ ಹೆಚ್ಚು ಕಮ್ಮಿ ಚಂದ್ರಗುತ್ತಿ ಅಂತ ಬರುತ್ತೆ, ಅದರ ಹತ್ರ ನೋಡುವ. ಆ ಕಡೆಯಿಂದ ಹೋಗಿ ಬನ್ನಿ. ಚಂದ್ರಗುತ್ತಿ ಬೆಟ್ಟನೂ ಕಾಣಿಸುತ್ತಾ? ಬೆಟ್ಟ ಸ್ವಲ್ಪ ಕಾಣಿಸಲ್ಲ, ಅದು ಇನ್ನೂ ರೈಟ್ ಸೈಡಿಗಿದೆ. ನಾವು ಮತ್ತೊಂದು ಸಂಜೆ ಹೋಗ್ತಾ ತೋರಿಸ್ತೀನಿ ನಿಮಗೆ. ಈ ಕಡೆ ರೋಡ್ ಅಲ್ಲಿ ಕಾಣಿಸುತ್ತೆ, ಇಲ್ಲಿಂದ ಕಾಣಿಸಲ್ಲ. ಇಲ್ಲೇ ಬಾ. ಅಯ್ಯಯ್ಯ, ಇಲ್ಲಿಂದ ಬಿದ್ದೆ ಉಳ್ಕೊಂಡು ಕೆಳಗೆ ತನಕ ಹೋಗಿ ನಿಲ್ತೀವ? ಹೌದು. ಅಯ್ಯಯ್ಯ, ಮಲೆನಾಡಿನ ಬ್ಯಾಣ ಹೇಗಿದೆ ನೋಡಿ. ನೀಲಿ ಆಕಾಶ, ಈ ಕಡೆ ದಟ್ಟ ಕಾಡುಗಳು, ಹಾಗೆ ಇಲ್ಲಿ ಒಂದು ಸುಂದರ ಪ್ರಕೃತಿ ದೃಶ್ಯವನ್ನು ನಾವು ನೋಡ್ಬೋದು. ಅಯ್ಯೋ, ಇಲ್ಲಿ ಬೇರೆ ಬಂಡೆಗಳು ಬೇರೆ ಇದೆ ಮಧ್ಯ. ಇದು ಕಲ್ಲಿನ ನೆಲ ಆಗಿದ್ದರಿಂದ ಮಧ್ಯ ಬಂಡೆಗಳು ಸಾಮಾನ್ಯ ಇದ್ದೇ ಇರುತ್ತೆ. ಹಾಂ. ಇಲ್ಲಿ ಈ ಜಾಗ ಇಲ್ಲಿ ನೋಡಕ್ಕೆ ಬಂದವ್ರು ಇದ್ರ ಮೇಲೆ ಕುತ್ಕೊಂಡು ನೋಡ್ಕೊಂಡು ಹೋಗ್ತಾರೆ. ಓಹೋ, ಅದಕ್ಕೂ ಯೂಸ್ ಆಗುತ್ತೆ ಇದು. ಎಲ್ಲ ಕಲ್ಲಿನ ನೆಲ ಇದು. ನೀವು ನಿಮ್ಮ ಲವರ್ ಜೊತೆ ಎಲ್ಲ ಬಂದು ಇಲ್ಲಿ ಕುತ್ಕೊಂಡು ವ್ಯೂ ಎಲ್ಲ ತೋರಿಸಿ ಕರ್ಕೊಂಡು ಹೋಗೋದು ಆ ಥರದ್ದೆಲ್ಲ ಮಾಡಿದ್ದೀರಾ? ಮುಂದೆ ಮಾಡೋಣ ನಿಮ್ಮ ಆಶೀರ್ವಾದದಿಂದ. ನಮ್ಮ ಆಶೀರ್ವಾದ ತಗೊಂಡ್ರೆ ಆಗೋದಿಲ್ಲ ಬಿಡಿ. ಅಯ್ಯೋ, ಗಾಡಿಗೆ ಕರ್ಕೊಂಡು ಹೋಗ್ತೀರಾ? ಯಾಕೋ ಡೌಟ್ ಆಗ್ತಿದೆ. ಇಲ್ಲಿ ಬರೋಕ್ಕಾಗಲ್ಲ. ಅಯ್ಯಯ್ಯ, ವಾಪಸ್ ಬರ್ಬೋದಲ್ಲ? ವಾಪಸ್ ಬರ್ಬೋದು. ಹಾಂ, ಮತ್ತು ಸುಮ್ಮನೆ ಕಾಡು ಪಾಲ್ ಮಾಡಿಬಿಟ್ಟಿರ. ಭಯಾನಕ ಕಾಡು. ನಾಳೆ ನಿಧಾನ ಬರಬೇಕು. ಶೂ ಬೇರೆ ಹಾಕೊಂಡಿಲ್ಲ, ಚಪ್ಪಲಿ. ಅಯ್ಯಯ್ಯೋ, ಜಾರ್ತಾ ಇದೆ. ಸೂರ್ಯನ ಬೆಳಕು ಬೀಳಲ್ಲ ಒಂದೊಂದ್ಸಲ. ಅಯ್ಯಯ್ಯ, ಆ ಥರ ಕಾಡು. ಒಳಗೋಗ್ಬಿಟ್ರು. ತಡಿಯಪ್ಪ, ಬಿಟ್ಟು ಹೋಗ್ಬೇಡ. ನಿಧಾನ ಬನ್ನಿ. ಪಶ್ಚಿಮ ಘಟ್ಟಗಳ ದಟ್ಟ ಕಾಡಿನಲ್ಲಿದ್ದೀನಿ. ಹಿಡ್ಕೊಳ್ಳೋಕ್ಕೂ ಏನೂ ಇಲ್ಲ. ಅಯ್ಯಪ್ಪ, ಆಗಿಯೂ ಸಿಗದೆ ಇರಲಿ.
ಹಾವು ಸಿಕ್ಕರು ಏನು ಮಾಡಲ್ಲ ಬಿಡಿ. ಇಲ್ಲಿ ನೋಡಿ ಶಂಖದಳು, ಶಂಖದ ಹುಳು. ನೀವು ಶಂಖ ನೋಡಿ ಒಳಗಿದೆಯಾ? ಒಳಗಿಲ್ಲ, ಇದು ಹೋಗಿದೆ. ಸ್ವಲ್ಪ ಕ್ಲಿಯರಾಗಿ ಇರುತ್ತೆ. ಕ್ಲಿಯರಾಗಿ ತೋರಿಸಿ. ಓಕೆ, ಇಲ್ಲಿ ಕಾಡು ಪ್ರಾಣಿಗಳಿವೆ, ಹಾಂ, ಆದರೆ ಅವು ಮನುಷ್ಯರನ್ನ ಶಬ್ದ ಕೇಳಿ ಬರೋಲ್ಲ. ನಮಗೂ ಒಳ್ಳೇದು, ಅವಕ್ಕೂ ಒಳ್ಳೇದು ಅದು. ಇಲ್ಲಿ ನೋಡಿ ದಾರಿ ಅಲ್ಲಿ ಅಷ್ಟು ಬಿಸಿಲಿತ್ತು, ಇಲ್ಲಿ ಕಮ್ಮಿ ಆಗಿದೆ, ಬೆಳಕಿದೆ, ಬಟ್ ಬಿಸಿಲು ತಾಗ್ತಾಯಿಲ್ಲ ಜಾಸ್ತಿ. ನೋಡಿ ದಾರಿ ಬಂತು, ಇದು ಒಂದು ಮೇನ್ ರೋಡ್ ಅಂತ ಹೇಳ್ಬೋದು. ಎಲ್ಲಿ ಕನೆಕ್ಟ್ ಆಗುತ್ತಿದೆ? ಇದು ಆ ಕಡೆ ನಾವು ಬಂದ್ವಲ್ಲ, ಹಾಂ, ಅದಕ್ಕೂ ಪಕ್ಕದೊಂದು ಅವ್ರದ್ದು ಬೇರೆಯವ್ರ ಜಾಗಕ್ಕೆ ಹೋಗಿ ಸೇರುತ್ತೆ. ಹೋಗ್ಬೋದಲ್ಲ ಹೋಗ್ಬೇಕಾರೆ? ಹಿಂಗೆ ಹೋಗ್ಬೋದು. ಹ್ಞೂ, ಇನ್ನು ಮೇಲೆ ಏನಿದೆ? ಇನ್ನು ಮೇಲೆ ಇದೇ ಥರ ಫುಲ್ ಕಾಡು. ಹಾಂ, ಈ ಕಾಡು ದಾಟಿದ್ರೆ ನಿಮ್ಮ ಹಳ್ಳಿ. ಕಾಡಿಂದ ಕೆಳಗಡೆ ಇರೋದು ನಮ್ಮ ಹಳ್ಳಿ. ಮೇಲ್ ದಾಟಿ ಆ ಕಡೆ ಮತ್ತು ಕೆಳಗಡೆ ಇಳಿದ್ರೆ ಮತ್ತೊಂದು ಹಳ್ಳಿ ಸಿಗುತ್ತೆ. ನೋಡಿ ಹೋಗಕ್ಕಾಗಲ್ಲ, ಇಲ್ಲಿ ಆ ಥರ ಬೆಳೆದು ಬಿಟ್ಟಿದೆ. ಇದು ಒಂದು ಗುರ್ಗೆ ಗಿಡ ಅಂತ ಹೇಳ್ತಾರೆ ಇದಿಷ್ಟಕ್ಕೆ. ಏನೋ ಗುರ್ಗೆ ಗಿಡ. ಇದು 5 ವರ್ಷಕ್ಕೊಂದ್ಸಲ ಆಗುತ್ತೆ ಈ ಗಿಡನ. ಇಲ್ಲಿ ನೋಡಿ ದನ ಕರುಗಳ ಹೆಜ್ಜೆ ಇದೆ, ಅವು ಮಾತ್ರ ಓಡಾಡ್ತವೆ. ಈಗ ದನಗಳ ಜಾಗದಲ್ಲಿ ಜನಗಳು. ನಡೀರಿ ಶ್ರೀರಾಮ್ ಅವರೇ. ಗುರ್ಗೆ ಗಿಡ ನೋಡಾಯ್ತು. ಈಗೇನು ಈ ಮರಗಳ ಬಗ್ಗೆ ಎಲ್ಲ ನಿಮಗೆ ಮಾಹಿತಿ ಇದೆಯಾ? ಇದು ಸುಮಾರು ಏನಿಲ್ಲ ಅಂದರೂ 50-60 ವರ್ಷದ ಮೇಲಿನ ಮರ. ಹಿಂದಿಂದು? 50 ವರ್ಷದ ಹಿಂದಿನ ಮರ. ಇವುಗಳನ್ನ ಇಲ್ಲಿ ಕಡಿಯೋಕ್ಕೂ ಆಗಲ್ಲ, ಯಾರೂ ಕಡಿಯೋಕೆ ಕೊಡಲ್ಲ. ಫಾರೆಸ್ಟರು ಸ್ಟ್ರಿಕ್ಟ್ ಇದ್ದಾರೆ, ಅದು ಕಡಿಬಾರ್ದು. ಫಾರೆಸ್ಟ್ ಮೇಲೆ ಹೆಂಗೆ ಕಡಿತೀರಾ? ಅಯ್ಯೋ, ಇರುವೆಗಳು ಬೇರೆ ಇದೆ. ಇರುವೆಗಳೇ ಮನುಷ್ಯರ ದಾರಿಯಲ್ಲಿ ಇರುವೆಗಳಿಂದ ಜಾಗ ಆಗ್ಬಿಟ್ಟಿದೆ. ಇದು ನೋಡದೆ ತುಳಿದ್ರೆ ಸಾರಿ. ಸೈಡಿಂದ ಹೋಗಕ್ಕೆ ಸೈಡಿಂದ ಹೋಗಕ್ಕೆ ಜಾಗ ಇಲ್ಲ, ತುಳಿದ್ರೆ ಕ್ಷಮಿಸಿ ಇರುವೆಗಳೇ. ವಾಪಸ್ ಬರಕ್ಕೆ ಗೊತ್ತಾಗತ್ತಲ್ಲ? ಗೊತ್ತಾಗುತ್ತೆ. ಹಂಗಿದ್ರೆ ಓಕೆ. ನೋಡಿ ಬೇವಿನ ಸೊಪ್ಪು ಇದು. ಇಂಥ ಕಾಡ ಜಾಸ್ತಿ ಇದೆ. ಇದು ನಮ್ಮ ಅಡುಗೆಗೆ ಹಾಕೋ ಬೇವಿನ ಸೊಪ್ಪು. ಕರಿಬೇವು ಇಟ್ಕೊಳ್ಳಿ, ಹಂಗಾದ್ರೆ ಒಗ್ಗರಣೆ ಹಾಕಿ. ಕರಿಬೇವು. ಕಾಡಿಗೆ ಹೋಗೋ ವಯಸ್ಸಲ್ಲ ನಂದು, ಆದರೂ ಕಾಡಿಗೆ ಬಂದಿದ್ದೀನಿ, ಹೋಗ್ತಾ ಇದ್ದೀನಿ. ನೋಡೋಣ. ಇಲ್ಲಿ ನೋಡಿ ಫುಲ್ ಕತ್ಲೆ, ಏನು ಕಾಣಲ್ಲ. ಕತ್ಲೆ. ಮಧ್ಯಾಹ್ನ 12 ಕಾಲಲ್ಲಿ ಕತ್ಲಾಗ್ಬಿಟ್ಟಿದೆ. ಓ, ಆ ಕಡೆ ಎಲ್ಲ ಬಿಸಿಲಿದೆ. ಇಲ್ಲಿ ನೋಡಿ ಸೂರ್ಯನ ಕಿರಣಗಳು ನೆಲಕ್ಕೆ ತಾಗದಂಷ್ಟು ಕತ್ತಲು ಆವರಿಸಿದೆ. ಅಯ್ಯೋ, ನೋಡಿ ಹೂವು, ಕಾಡುವ. ನೋಡಿ ಇದು ಎಲ್ಲೂ ಕಾಣಲ್ಲ. ಈ ಥರ ಅಣಬೆ ಥರ ಇದೆ, ಆದರೆ ಅಣಬೆ ಅಲ್ಲ. ಮತ್ತೆ ಮರಗಳಿಗೆ ಹುಟ್ಕೊಳ್ತಾ, ಬಿದ್ದಿದ್ದ ಮರಗಳಿಗೆ ಹುಟ್ಕೊಳ್ಳುತ್ತೆ ಅದು. ಏನಂತೀರ ಅದಕ್ಕೆ ಹೆಸರು ಅಂತ ಇಲ್ಲ. ಅದು ನಿಮಗೆ ಗೊತ್ತಿಲ್ಲ. ಅದಕ್ಕೆ ಹೆಸರಿರುತ್ತೆ, ಇವ್ರಿಗೆ ಗೊತ್ತಿಲ್ಲ ಅಷ್ಟೇ. ಇದೇನು ಉತ್ತನ? ಉತ್ತ ಚಿಕ್ಕದು. ಒಳ್ಳೆ ಮಲಗಿರಿ. ಈ ಮರ ನೋಡಿ ಮಸ್ತಾಗಿದೆ. ಕಾಡು ಹಣ್ಣು ಏನಾದ್ರು ಸಿಗುತ್ತಾ? ಹಣ್ಣು ಮೊದಲು ಮುಳ್ಳಹಣ್ಣು ಅಂತ ಸಿಕ್ತಿತ್ತು. ಅದು ಈ ಸೀಸನಲ್ಲಿ ಯಾವ ಹಣ್ಣು ಇರಲ್ಲ ಈಗ. ಏಪ್ರಿಲ್ ಮೇ ಟೈಮಲ್ಲೇ ಬರಬೇಕು, ಆವಾಗಲೇ ಹಣ್ಣೆಲ್ಲ ಸಿಗುತ್ತಾ? ಕಾಡು ಹಣ್ಣು ಸಿಗುತ್ತೆ. ಕವಳಿ ಹಣ್ಣು ಅಂತ ಸಿಗುತ್ತೆ.
ಹ್ಞೂ ನೇರಳೆ ಹಣ್ಣುಗಳಿವೆ. ಹ್ಞೂ ಇಲ್ಲೆಲ್ಲ ಓಡಾಡಿದ್ದೀರಾ ನೀವು? ಇದೆಲ್ಲ ಓಡಾಡ್ತಿರ್ತೀವಿ, ವರ್ಷಕ್ಕೆ ಬರ್ತಾ ಇರ್ತೀವಿ. ವರ್ಷಕ್ಕೊಂದ್ಸಲನಾ? ಒಂದ್ಸಲ ಅಲ್ಲ. ಹಾಂ ಈಗ ಈ ಸೀಸನಲ್ಲಿ ಬರಲ್ಲ. ಹಾಂ ಫೆಬ್ರವರಿ ಜನವರಿ ಸೀಸನಲ್ಲಿ ಆ ಹುಲ್ಲು ಬೆಳೆದಿದ ಮೇಲೆ ಕಡಿಬೇಕಾದ್ರೆ ಹಾಂ ಇಲ್ಲೇ ಇರೋದು. ಹ್ಞೂ ಹ್ಞೂ ಹೂ ಈಗ ವಾಪಸ್ ಬರ್ಬೇಕಾ? ನಾವು ಇದೇ ದಾರಿಯಲ್ಲಿ ಬರ್ಬೇಕಾ, ಬೇರೆ ದಾರಿ ಇದೆಯಾ? ಬೇರೆ ದಾರಿ ಇಲ್ಲಿಂದ ಹೋಗ್ಬೋದು. ಹಾಂ ನೀವು ಮನ್ಸು ಮಾಡಬೇಕು. ನಾನು ಮನ್ಸು ಮಾಡ್ತೀನಿ. ನನ್ನ ಮನಸ್ಸು ತುಂಬ ವಿಶಾಲ. ಮಾಡೋಣ. ಈಗ ನಾವು ದಾಟೋಣ. ಇಲ್ಲಿ ದಾಟ್ಬೇಕಾ? ಹಾಂ, ದಾರಿ ಮಾಡ್ಕೊಂಡು ದಾಟಬೇಕು. ಮಾಡೋಣ. ದನಗಳು ಬರ್ತಾವೆ ಅಂತ ಇವರು ಬೇಲಿ ಹಾಕಿ ಹಾಂ ಮುಚ್ಚಿಬಿಟ್ಟಿದ್ದೀವಿ. ನಾವು ಮಾಡಿದ್ದೀವಿ, ಬೇರೆಯವರು ಮಾಡಿದ್ದಾರೆ. ಓಕೆ ಯಪ್ಪ, ಈಗ ಮುಳುಗಿಲ್ಲ ಹಾಕಿಲ್ಲಲ್ಲ? ಮುಳುಗಿಲಿಲ್ಲ. ನಿಧಾನ ಇಳಿರಿ. ಹ್ಞೂ ನಿಧಾನವೇ ಪ್ರಧಾನ ಇಲ್ಲಿ. ಇದು ಯಾವುದೋ ಮುಳ್ಳಿನ ಗಿಡ ಅಂಟ್ಕೊಂಡಿದೆ. ಇದು ಪಕ್ಕದ ಕಡೆ ಬೇಣಕ್ಕೆ ಶಿಫ್ಟ್ ಆದ್ವಿ ಈಗ, ನಮ್ಮ ಬೇಣದಿಂದ. ಹ್ಞೂ ಬೇಣದಿಂದ ಪಕ್ಕದ ಬೇಣ. ಈ ಮರ ನೋಡಿ ಎಷ್ಟು ವಿಶಾಲವಾಗಿದೆ, ಎತ್ತರವಾಗಿದೆ. ಏನು ಮರ ಅದು? ಇದು ಯಾವುದು ನಂಗೆ ಗೊತ್ತಿಲ್ಲ. ಹೆಮ್ಮರ. ಅಯ್ಯ, ಫೋಟೋ ಶೂಟಿಗೆ ಹೇಳಿ ಮಾಡಿಸಿದಂತಹ ಜಾಗ ಇಷ್ಟು. ನಿಮ್ಮದು ಪ್ರೀ ವೆಡ್ಡಿಂಗ್ ಶೂಟೆಲ್ಲ ಇಲ್ಲೇ ಮಾಡಿಸ್ತೀರ ಅಂತ ಆಯ್ತಾಗಾರೆ? ಮಾಡ್ಸೋಣ. ನೋಡಿ ಹಾವರಾಣಿ ಹೋಯ್ತು. ಓಹೋ, ಹಾವರಾಣಿನ? ಹಾವರಾಣಿ ಇಲ್ಲಿದೆ. ಎಲೆ ಸಂದಿಗಿದೆ ಇಲ್ಲಿ ನೋಡಿ, ಹೋಯ್ತು. ಹಾವರಾಣಿ. ಹಾವರಾಣಿ, ರಾಜ ಅಲ್ಲ? ರಾಜ ಅಲ್ಲ, ಹಾವರಾಣಿ ಅದು. ಹಾವರಾಜ ಹೆಂಗಿರುತ್ತೆ? ಹಾವರಾಜ ನೋಡಿ ದಿನ ಕಾಣಿಸುತ್ತಲ್ಲ, ಅದೇ ದಿನ ಕಾಣಿಸುತ್ತಾ? ಅಂದರೆ ಇಲ್ಲಿ ಕಾಣಿಸುತ್ತೆ ಈ ಕಡೆ. ಹಾಂ ವಾ, ಒಂದು ಬೇಣದಿಂದ ಇನ್ನೊಂದು ಬೇಣಗೆ ಶಿಫ್ಟ್ ಆದ್ವಿ. ನಾವು ಬಂದಿದ್ದು ಆ ಬೇಣ ಆಗಿತ್ತು, ಅಲ್ಲಿ ವ್ಯೂ ಕಂಡಿದ್ದು. ಓ, ಆವಾಗ ಅಲ್ಲಿಂದ ಕಾಡೊಳಗೆ ಪ್ರವೇಶ ಮಾಡಿ ಮುಂದೋಗದೆ ಸೈಡಿಂದ ಇಲ್ಲಿಂದ ಬಂದ್ವಿ. ಈಗ ಕಾಡಿಂದ ಇಳಿದು ಎಲ್ಲಿ ಹೋಗ್ತಾ ಇದ್ದೀವಿ? ಮನೆ ಕಡೆ ಹೋಗ್ತಾ ಇದ್ದೀವಿ. ಕಾಡು ಹೋಗು ಅಂತೂ ನಾಡು ಬಾ ಅಂತಿದೆ, ಹಾಗಾಗಿ ನಾಡು ಕಡೆ ಹೋಗ್ತಾ ಇದ್ದೀವಿ. ಮಲೆನಾಡಿನ ಈ ಒಂದು ಬೇಣ ನೋಡಾಯಿತು. ಸುಂದರ ಪರಿಸರ, ಜನರಿಲ್ಲ, ಸ್ವಚ್ಛಂದವಾದ ಗಾಳಿ, ಹಾಗೆ ಈ ಒಂದು ಕೀಟಗಳ ಶಬ್ದ ನಮ್ಮನ್ನು ಒಂದು ಬೇರೆದೇ ಒಂದು ಲೋಕದಲ್ಲಿರೋ ಥರ ಫೀಲ್ ಕೊಡುತ್ತೆ. ನೋಡಿ ಹೇಗಿದೆ. ನಾವೀಗ ಹೋಗಿದ್ದು ಯಾವ ಜಾಗ ನೋಡಿ? ನಾವೀಗ ಹೋಗಿದ್ದು ಅಲ್ಲಿ ಫುಲ್ ಗ್ರೀನ್ ಕಾಣ್ತಾ ಇದೆಯಲ್ಲ ಮೇಲ್ಗಡೆ. ಈಗ ದಾಟಿದ ಆ ಕಡೆ ಕಾಡಿಗಿಂತ ಮಧ್ಯೆ ಒಂದು ಸ್ವಲ್ಪ ಬಯಲು ತರ ಕಾಣ್ತಾ ಇದೆ ಜಾಗ. ಓಕೆ, ಅಲ್ಲಿ ಹೋಗಿದ್ದು. ಅಲ್ಲಿ ಹೋಗಿ ಅಲ್ಲಿಂದ ಈ ಕಡೆ ಸುತ್ತ ಒಂದು ಕಡೆ ಬೇಲಿ ಹಾರಿ, ಎರಡು ಕಡೆ ಕಾಲುವೆ ಹಾರಿ ಈಗ ಈ ಬೇಣದಲ್ಲಿ ಕರ್ಕೊಂಬಂದಿದ್ದೀರ. ಇಷ್ಟೆಲ್ಲ ಸಾಹಸ ಮಾಡಬೇಕಾಯ್ತು ಈ ಮಠ ಮಧ್ಯಾಹ್ನ ಮಲೆನಾಡಿನ ಮಂಗಳೂರು ಗ್ರಾಮದಲ್ಲಿ. ಇನ್ನು ಏನೇನು ತೋರಿಸ್ತಾರೋ ಗೊತ್ತಿಲ್ಲ. ಈಗ ಮತ್ತೊಂದು ಬೇಲಿ ಮತ್ತೆ ಬೇಲಿ ಹಾರಬೇಕಾ? ಹೌದು. ಜೀವಮಾನದಲ್ಲಿ ಎಷ್ಟು ಬೇಲಿ ಹಾರಲಿಲ್ಲ. ಇದು ಅಂತಿಂತ ಬೇಲಿ ಅಲ್ಲ, ಮುಳ್ಳಿನ ಬೇಲಿ ಹಾರಬೇಕಾ?
ಈಗ ನಾವು ಬೇಲಿ ಹಾರದೆ ಹೋಗಬೇಕು ಅಂದರೆ ತುಂಬ ದೂರ ಆಗುತ್ತಾ? ಹಾಂ, ತುಂಬ ದೂರ ಆಗುತ್ತೆ. ಹಾಗೆ ಬೇಲಿನೇ ಹಾರೋಣ. ಈ ದನಗಳೆಲ್ಲ ಎಲ್ಲಿಂದ ಬಂದವು? ಇದು ಅವರು ಈ ಬ್ಯಾಣದ ಮಾಲೀಕರು ಬಿಟ್ಟು ಹೋಗಿರ್ತಾರೆ. ಎಲ್ಲಿಂದ ಕರ್ಕೊಂಬರ್ತಾರೆ? ಈಗ ಈ ಕಡೆ ಒಂದು ದಾರಿ ಇದೆ ಹಿಂದ್ಗಡೆಯಿಂದ, ಅದೀಗ ಕ್ಲೋಸ್ ಮಾಡಿರ್ತಾರಾ? ಈಗ ಕ್ಲೋಸ್ ಮಾಡಿರ್ತಾರೆ. ನೀವೆಲ್ಲ ಬಿಡ್ತೀವಿ ಅಂತ, ಬೇರೆ ದನ ಬರ್ತಾರೆ ಅಂತ ಕ್ಲೋಸ್ ಮಾಡಿರ್ತಾರೆ. ಜನಗಳಿಗೋಸ್ಕರ ಕ್ಲೋಸು, ದನಗಳಿಗೆ ಓಪನ್ನು. ಇಲ್ಲಿ ಹೋಗೋಣ. ಕರೆಂಟ್ ಹರಿಸಿರೋಲ್ಲ ಹಂಗಿದ್ರೆ ಓಕೆ. ಅಲ್ಲೂ ಇದೆ, ಇಲ್ಲೂ ಒಂದು ಎಮ್ಮೆ ಇದೆ. ಎಮ್ಮೆ ಹಾಯ್, ಎಮ್ಮೆ ನಾಡೆಮ್ಮೆ, ಕಾಡೆಮ್ಮೆ ಅಲ್ಲ. ಇಲ್ಲಿ ದನಗಳು, ಹಸುಗಳು. ಇದ್ರ ಒಳಗೆ ನುಸುಕು ಬರಬೇಕು, ಈ ಕಡೆ ಹೀಗೆ ಮಾಡ್ಕೊಂಡು. ಇದ್ರೊಳಗಿಂದನಾ? ಓ ಮೈ ಗಾಡ್. ಇದ್ರ ಒಳಗೆ ಬರಬೇಕು, ಇಲ್ಲ ಮುಂದ್ಗಡೆ ಬಂದು ಬರ್ಬೋದು. ಇಲ್ಲೇ ಬನ್ನಿ, ಇಲ್ಲಿಂದ ನುಸುದು ಬನ್ನಿ. ಇದು ಹೀಗೆ ಮಾಡ್ಕೊಂಡು ಚುಚ್ಚಿಕೊಂಡ್ರೆ ಚುಚ್ಚಲ್ಲ, ಸುದೇ ಬರಬೇಕು. ಬೇರೆ ಎಲ್ಲೂ ದಾರಿ ಇಲ್ವಾ? ಮರ ಹತ್ತು ಬಂದ್ರೆ ಇಲ್ಲಿ ಬೆಸ್ಟ್ ಐಡಿಯಾ. ಇಲ್ಲಿ ಬರ್ಬೋದು. ಇಲ್ಲಿ ನುಸುಳ್ಕೊಂಬರ್ಬೇಕಂತ ನನ್ನದೇ ಹಿಡ್ಸತ್ತೆ. ಅದರೊಳಗೆ ಒಂದು ಮಾರಿದೆ. ತಗೊಳ್ಳಿ, ಬ್ಯಾಗ್ ಹಿಡ್ಕೊಳ್ಳಿ, ಟ್ರೈ ಮಾಡೋಣ, ಇದೊಂದು ಆಗೋಗ್ಲಿ. ಎಸ್, ಕೊಡಿ, ಥ್ಯಾಂಕ್ ಯು. ನಾವು ಇದ್ರ ಜಾಗಕ್ಕೆ ಬಂದಿದ್ದೀವಿ ಅಂತ ರುಚಿಗೆದ್ದು ನಮ್ಮ ನೋಡಿ ಹೆದರೋಗ್ಬಿಡ್ತದು. ಅದನ್ನು ನಮ್ಮನ್ನು ನೋಡಿ ಅದೇ ಇರುತ್ತೆ, ಅದನ್ನು ನೋಡಿ ನಾವೇ ಇರ್ತೀವಿ. ಬರಲ್ಲ ಓಡಿಸ್ಕೊಂಡು? ಇಲ್ಲ, ಅಲ್ಲೇ ರೆಸ್ಟ್ ಮಾಡಿ. ಅಂತೂ ಇಂತೂ ಬ್ಯಾಣದಿಂದ, ಕಾಡಿಂದ ರೋಡಿಗೆ ಬಂದ್ವಿ. ಇಲ್ಲಿಂದ ಈಗ ಮತ್ತೆ ನಡ್ಕೊಂಡು ಹೋಗ್ಬೇಕು 1 ಕಿಲೋಮೀಟ್ರ್ ಮನೆಗೆ ಹೋಗ್ಬೇಕಂದ್ರೆ. ಬಾವಲಿ ಇತ್ತು, ಹಳೆ ಕಾಲದ ಬಾವಿನ ಇದು. ಎಷ್ಟು ವರ್ಷ ಹಳೇದು? ಇದಕ್ಕೇನಿಲ್ಲ ಅಂದರೆ ಒಂದು 50ರಿಂದ 60 ವರ್ಷ ಹಳೇದು. ಯಾರು ಯೂಸ್ ಮಾಡಲ್ವ ಇದನ್ನು? ಮೊದಲು ಯೂಸ್ ಮಾಡ್ತಿದ್ರು, ಈಗ ಇಲ್ಲ. ನೋಡಿ, ಇದರೊಳಗೆ ಹಳೆ ಬೇರು ಯಾರೋ ಬಾಟ್ಲಿ ಎಲ್ಲ ಒಗಿದ್ದಾರೆ. ಒಗಿಬಾರ್ದು ಆ ಥರ. ಯೂಸ್ ಮಾಡಲ್ಲ ಅಂದಮೇಲೆ ಇನ್ನು ಹಂಗೆ ಮಾಡ್ತಾರೆ. ಏನು ಮಾಡ್ತಾರೆ? ಬನ್ನಿ ಹೋಗೋಣ. ಎಲ್ಲ ಮನೆಗಳು. ಇದು ನಿಮ್ಮ ಊರಿನ ಎಂಟ್ರಿನಾ?